ವೆಲ್ಕಮ್ ಟು ಜಯಂತೀಸ್ ಕಿಚನ್. ನಾನಿವತ್ತು ಚಕ್ಕೋತ ಹಣ್ಣಿಂದ ಒಂದು ಈಸಿ ರೆಸಿಪಿ ಮಾಡ್ತಾಯಿದ್ದೀನಿ. ಇದು ಹೇಗೆ ಮಾಡೋದು ಅಂತ ನೋಡೋಣ. ಈ ಚಕ್ಕೋತ ಹಣ್ಣು ಕಟ್ ಮಾಡಿಕೊಂಡು ಈ ರೀತಿ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ಬಿಡಿಸಿ ಒಂದು ಬಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ. ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಇದೊಂದು ಸ್ವಲ್ಪ ಹುಳಿ, ಕಹಿ, ಒಗರು ಎಲ್ಲ ಇರುತ್ತೆ. ಆದರೂ ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಇದರಲ್ಲಿ ವಿಟಮಿನ್ ಸಿ ಅಂತೂ ಬಹಳ ಹೆಚ್ಚಾಗಿರುತ್ತೆ. ಈಗ ಇದಕ್ಕೆ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಇದು ಹುಳಿ ಇರೋದ್ರಿಂದ ಉಪ್ಪನ್ನು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೇಕು. ಈಗ ಇದಕ್ಕೆ ಚಿಲ್ಲಿ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ. ಚಿಲ್ಲಿ ಪೌಡ್ರ್ ಬದಲಾಗಿ ಮೆಣಸು ಪುಡಿನೂ ಸೇರಿಸ್ಕೋಬೋದು. ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಸಕ್ಕರೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಈ ರೀತಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ಪೂನಿಂದ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಪ್ಲೇಟ್ನ ಮುಚ್ಚಿಡಬೇಕು. ಇದು 5 ನಿಮಿಷ ಈ ರೀತಿ ಬಿಡೋದ್ರಿಂದ ಅದು ನೀಟಾಗಿ ಉಪ್ಪು ಖಾರ ಎಲ್ಲ ಹಿಡ್ಕೊಂಡಿರುತ್ತೆ, ಸೆಟ್ಟಾಗಿರುತ್ತೆ. ಈಗ ಇದನ್ನು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಇದು ವಿಟಮಿನ್ ಸಿ ಒಂದೇ ಅಲ್ದಿರ ತುಂಬ ಪೋಷಕಾಂಶಗಳುಳ್ಳ ಒಂದು ಹಣ್ಣಾಗಿದೆ. ಇದು ಸಿಕ್ಕಾಗಂತೂ ಇದ್ರ ಉಪಯೋಗ ನಾವು ತಗೋಬೇಕು. ಹಾಗೆ ಕೊಟ್ಟರೆ ಅಂತೂ ಮಕ್ಕಳು ಇದನ್ನು ತಿನ್ನಲ್ಲ. ಈ ರೀತಿ ಮಾಡಿಕೊಟ್ಟಾಗ ತಿಂತಾರೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.